ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಾನಿಲ್ಲಿ ಇನ್ಸ್ಟಂಟಾಗಿ ಸಮೋಸ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಳೆ ಬರ್ತಾ ಇರೋದ್ರಿಂದ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು, ಹೆಲ್ದಿಯಾಗಿರಬೇಕು ಅಂದರೆ ಈ ಸಮೋಸ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೋಸ್ಕರ ನಾನಿಲ್ಲಿ ಮೊದಲನೇದಾಗಿ ಕುದಿಯೋ ನೀರಿಗೆ 2 ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಬೆರೆಸಿ ಅದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಸಮೋಸ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಯಾವ ಶೀಟ್ನೂ ನಾನು ಮಾಡ್ಕೋತಾ ಇಲ್ಲ, ನೇರವಾಗಿಯೇ ಹಿಟ್ಟನ್ನು ಕಲಸಿ ಅದೇ ಹಿಟ್ಟಲ್ಲಿ ನಾನು ಸಮೋಸ ಫಿಲ್ಲಿಂಗ್ ಮಾಡಿಬಿಟ್ಟು ಕರಿತೀನಿ. ಹಾಗಾಗಿ ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಜರಡಿ ಹಿಡ್ಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕರಗಿಸ್ದೆ ಹಾಕೋತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಸಮೋಸಾಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅಜ್ವಾಯಿನ ಈ ರೀತಿಯಾಗಿ ಉಜ್ಜಿ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ತುಪ್ಪ ನೀಟಾಗಿ ಹಿಟ್ಟಿಗೆ ಮಿಕ್ಸ್ ಆಗೋ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತೀನಿ. ಹಿಟ್ಟು ನಾವು ಕಲಿಸ್ಕೋವಾಗ ತೀರಾ ಮೆತ್ತಗೂ ಇರಬಾರ್ದು, ತೀರಾ ಗಟ್ಟಿ ಕೂಡ ಆಗಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನೆನೆಯಲಿಕ್ಕೆ ಬಿಡ್ತೀನಿ. ನೋಡಿ, ನಾನಿಲ್ಲಿ ಬೇಯಲಿಕ್ಕೆ ಇಟ್ಟಿರುವಂಥ ಆಲೂಗಡ್ಡೆ ನೀಟಾಗಿ ಬೆಂದಿದೆ. ನಾನಿಲ್ಲಿ ಫೋರ್ಕ್ ಸಹಾಯದಿಂದ ಚುಚ್ಚಿ ನೋಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ, ಈಸಿಯಾಗಿ ಒಳಗಡೆ ಹೋಗ್ತಾ ಇದೆ. ಹೀಗಾದರೆ ಬೆಂದಿದೆ ಅಂತ. ಇದು ಸ್ವಲ್ಪ ನೀರು ಎಲ್ಲ ಇಳ್ಕೊಳ್ಳೋ ಹಾಗೆ ಇದನ್ನು ಸ್ವಲ್ಪ ಆರಲಿಕ್ಕೆ ತೆಗೆದಿಡ್ತೀನಿ. ನೋಡಿ, ಇದು ಸ್ವಲ್ಪ ನೀರು ಹೀರ್ಕೊಂಡ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಮ್ಯಾಶ್ ಮಾಡ್ತೀನಿ. ಮ್ಯಾಶರ್ ಸಹಾಯದಿಂದ ಕೈಯಲ್ಲೇ ಮ್ಯಾಶ್ ಮಾಡ್ಕೋಬಹುದು, ಮ್ಯಾಶರ್ ಇದ್ದರೆ ಮ್ಯಾಶರಲ್ಲೇ ಮಾಡ್ಕೋಬೋದು. ಇದನ್ನು ಒಮ್ಮೆ ಗಂಟಿಲ್ದಿರೋ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿ ಇಟ್ಕೋತೀನಿ. ಈಗ ಫಿಲ್ಲಿಂಗಿಗೆ ಆಲೂಗಡ್ಡೆ ರೆಡಿ ಆಯಿತು. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿನ ತುರಿದು ಹಾಕೋತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದರ ಎಲ್ಲ ಹಸಿ ಘಮ ಹೋಗಿ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ನಾನಿಲ್ಲಿ ಲಾಸ್ಟಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿನ ಈ ರೀತಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಪೆರಿ ಮಸಾಲ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದೆಲ್ಲವೂ ಘಮ ಬರೋ ಹಾಗೆ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. 1-2 ನಿಮಿಷ ಸಾಕು. ಇದಾದ ನಂತರ ನಾನಿಲ್ಲಿ ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆನ ಇದೇ ಮಿಶ್ರಣದೊಳಗಡೆ ಸೇರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು, ಶ್ರಮನೇ ಇಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ. ಬೇಗ ಆಗಿಬಿಡುತ್ತೆ. ನಮಗೆ ಸ್ನ್ಯಾಕ್ಸ್ 10 ನಿಮಿಷದೊಳಗಡೆಯಾಗಿ ರೆಡಿ ಆಗಿಬಿಡುತ್ತೆ. ಇದನ್ನು 2 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು. ಹಾಗೆ ನಾನಿಲ್ಲಿ ಸಮೋಸನ ಕರೀಲಿಕ್ಕೆ ಎಣ್ಣೆನ ಬಿಸಿಲಿ ಇಟ್ಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾಗುವಷ್ಟರಲ್ಲಿ ನಾವು ಸಮೋಸನ ಫಿಲ್ ಮಾಡ್ಕೊಂಡು ಬಿಡೋಣ, ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು 2 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ನೀಟಾಗಿ ನೆಂದಿದೆ. ಇದನ್ನು 2 ಸಾರಿ ಈ ರೀತಿಯಾಗಿ ನಾನು ಇದನ್ನು ನಾದ್ಕೋತಾ ಇದ್ದೀನಿ. ಹಾಗೆ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿಯಾಗಿ ತಗೋತಾ ಇದ್ದೀನಿ. ನೋಡಿ, ಎಲ್ಲವನ್ನು ಈ ರೀತಿಯಾಗಿ ಉಂಡೆ ಕಟ್ಟಿ ತೆಗೆದು ಇಟ್ಕೋತಾ ಇದ್ದೀನಿ. ಒಂದೇ ಸೈಜ್ ಇರಬೇಕು ಅಂತ ಏನಿಲ್ಲ, ನಮಗೆ ಯಾವ ಸೈಜ್ ಸಮೋಸ ಬೇಕೋ ಆ ಸೈಜ್ಗೆ ಆಗೋಷ್ಟು ನಾವು ಇದನ್ನು ಉಂಡೆ ತಗೋಬೇಕಾಗತ್ತೆ. ಹಾಗೆ ಈ ಬಿಲ್ಲೆನ ನಾನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗಿ ಲಟ್ಟಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಪೂರಿ ಲಟ್ಟಿಸ್ಕೋತೀವಲ್ಲ ಆ ಸೈಜಲ್ಲಿ ಇದ್ದರೆ ಸಾಕು. ನೋಡಿ, ಇದನ್ನು ನಾನು ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಸೈಡ್ಗೆ ಚಿಕ್ಕದಾಗಿ ಬಾಲ್ ಥರ ನಾನು ಫಿಲ್ಲಿಂಗ್ನ ತಗೊಂಡು ಈ ರೀತಿಯಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ನಮಗೆ ಶೀಟ್ ಮಾಡಲಿಕ್ಕೆ ಅಥವಾ ಸಮೋಸ ಫಿಲ್ಲಿಂಗ್ ಮಾಡಲಿಕ್ಕೆ ಬರದೇ ಇರೋರು ಕೂಡ ಆರಾಮ್ಸೆ ಈ ರೀತಿಯಾಗಿ ಮಾಡ್ಕೋಬೋದು. ಬಹಳ ಬೇಗ ರೆಡಿಯಾಗಿ ಹೋಗುತ್ತೆ. ನೋಡಿ, ಈಸಿಯಾಗಿ ಸಮೋಸ ಫಿಲ್ಲಿಂಗ್ ರೆಡಿ ಆಯಿತು. 10 ನಿಮಿಷದಲ್ಲಿ ಮಾಡುವಂಥ ಸಮೋಸ ಇಷ್ಟೇ ಈಸಿಯಾಗಿ ಇರುತ್ತೆ ಅಲ್ವಾ. ನಾವು ಜಾಸ್ತಿ ಕಷ್ಟಪಡೋ ಹಾಗೂ ಇರಲ್ಲ. ನೋಡಿ, ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಫ್ಲಾಟಾಗಿ ಮಾಡ್ಕೋಬೋದು ಅಥವಾ ಉಂಡೆ ಕಟ್ಟಿನಾರು ಇಟ್ಕೋಬೋದು. ನೋಡಿ, ಇಷ್ಟು ಈಸಿಯಾಗಿ ರೆಡಿಯಾಗಿ ಹೋಯಿತು. ನಮಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ, ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಸಮೋಸ ಎಲ್ಲ ಬಿಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕರಿತಾ ಇದೆ, ಎಲ್ಲಿ ಕೂಡ ಓಪನ್ ಆಗ್ತಾ ಇಲ್ಲ. ನಾವು
ಫಿಲ್ ಮಾಡಿದ್ದೀವಲ್ಲ, ನಾನೆಲ್ಲೂ ನೀರು ಕೂಡ ಹಚ್ಚಿಲ್ಲ ಅಥವಾ ಯಾವುದೇ ರೀತಿಯಾಗಿ ಮೈದಾ ಹಾಗೂ ಸ್ಲರಿ ಮಾಡ್ಕೊಂಡಿಲ್ಲ ನೀರು ಹಾಕ್ಬಿಟ್ಟು. ಈಸಿಯಾಗಿ ನೋಡಿ, ನಾವು ಏನು ಸ್ಲರಿ ಮಾಡ್ಕೊಳ್ಳಿಲ್ಲ ಅಂದರೂ ಅದೆಲ್ಲೂ ಬಿಟ್ಕೋತಾ ಇಲ್ಲ, ಅಷ್ಟು ಕಷ್ಟಪಡಬೇಕಾಗಿಲ್ಲ ನೋಡಿ. ತುಂಬ ಈಸಿಯಾಗಿ ಮಾಡಬೇಕಾಗಿರುವಂತಹ ಸಮೋಸ ರೆಡಿಯಾಗಿದೆ. ಹಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡ್ರೆ ಆಯಿತು, ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದನ್ನು ಕೂಡ ನಾನಿಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲ ಬ್ಯಾಚ್ ಸಮೋಸನೂ ಕರ್ಕೊಂಡು ಬರ್ತೀನಿ. ಸಂಜೆಯ ಸಣ್ಣ ಹಸಿವಿಗೆ ಸಮೋಸ ರೆಡಿಯಾಗಿದೆ. 10 ನಿಮಿಷಗಳಲ್ಲಾಗಿ ಫಟಾಫಟ್ ಅಂತ ಆಗೋ ಸಮೋಸ ಕೂಡ ಹಾಗೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.